ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಏನಂದರೆ ಇದು ಲಾಂಗ್ ಸರ ತೊಗೊಬಂದಿದ್ದೀನಿ. ಲಾಂಗ್ ಸರ, ಲಾಂಗ್ ಚೈನು ಏನಾದರೂ ಹೇಳ್ಬೋದು. ಇದು ಬಂದು ಸುಮಾರು ಒಂದು 13-14 ವರ್ಷದ ಹಿಂದೆ ಮಾಡಿಸಿರುವಂಥದ್ದು. 14 ವರ್ಷ 13 ವರ್ಷ ಅಂತೂ ಖಂಡಿತ ಆಗಿದೆ. ಆವಾಗೆಲ್ಲ ಲಾಂಗ್ ಸರ ಅಂದರೆ ಇದೇ ಟ್ರೆಂಡಲ್ಲಿ ಇದ್ದಿದ್ದು. ಇದರಲ್ಲಿ ಈ ಮುಂದೆ ಏನು ಪದಕ ಇದೆ ಅದು ಬೇರೆ ಬೇರೆ ಡಿಸೈನಲ್ಲಿ ಕೂಡ ಮಾಡಿಸ್ಕೋಬೋದು. ಇದು ಈ ಥರ ಇದೆ ಡಿಸೈನು. ಚೆನ್ನಾಗಿದೆ. ಆದರೆ ಇದು ಬಂದು ಎಷ್ಟು ಗ್ರಾಮ್ ಇದೆ ಅಂದರೆ 50 ಗ್ರಾಮ್ ಇದೆ. 50 ಗ್ರಾಮ್ ಜಾಸ್ತಿ ಅಂತ ನನಗೆ ಅನಿಸಿದೆ. ಲೈಟ್ ವೆಯ್ಟಾಗಿ ಏನಂದರೆ ಒಂದು 30-35 ಗ್ರಾಮ್ಗೂ ಕೂಡ ಮಾಡಿಸ್ಕೋಬೋದು. ಇವರೇನಂದರೆ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿರಲಿ ಅಂತೇಳ್ಬಿಟ್ಟು 50 ಗ್ರಾಮಿಗೆ ಮಾಡಿಸಿದ್ದಾರೆ. 50 ಗ್ರಾಮ್ ಅವಶ್ಯಕತೆ ಇಲ್ಲ. ಇವಾಗೆಲ್ಲ ನಾವು ಚಿನ್ನದ ಅಂಗಡಿಗೆಲ್ಲ ಹೋದರೆ ಏನಂದರೆ ಲೈಟ್ ವೆಯ್ಟೇ ಜಾಸ್ತಿ ಸಿಗುವಂಥದ್ದು. ಲಾಂಗ್ ಸರ ಇರ್ಬೋದು, ನೆಕ್ಲೆಸ್ಸು, ಈ ಥರದ್ದೆಲ್ಲ ಲೈಟ್ ವೆಯ್ಟ್ ಜಾಸ್ತಿ ಸಿಗುತ್ತೆ. ಬೇಕಾದ್ರೆ ನೀವು ನೋಡಿ. ಆದರೆ ಅದೇನಂದರೆ ರೆಡಿ ಇದು ಮಾಡಿಸಿರುವಂಥದ್ದು. ಯಾವುದು ಕೂಡ ನಾನು ಯಾವುದೇ ಇಷ್ಟು ದಿನ ತೋರಿಸಿರುವಂಥ ಒಡವೆಗಳೆಲ್ಲ ಮಾಡಿಸಿರುವಂಥದ್ದು. ಅವ್ರೇನಂದರೆ ಮಾಡಿಸಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ, ಬಾಳಿಕೆ ಬರುತ್ತೆ ಅನ್ನೋ ಒಂದು ಇದಕ್ಕೆ ಅವ್ರು ಏನು ಮಾಡಿದ್ದಾರೆ, ಎಲ್ಲ ಚಿನ್ನನೂ ಅಷ್ಟೇ ಅವರು ಮಾಡಿಸಿರುವಂಥದ್ದು. ರೆಡಿ ಅಂತ ಯಾವುದೂ ಇಲ್ಲ. ಕಡಿಮೆ ರೆಡಿ ಎಲ್ಲ ತೊಗೊಳ್ಳೋದು ತುಂಬ ಕಡಿಮೆ. ಈ ಥರ ಇದೆ. ಸುಮಾರು ಇನ್ನೂ 20 ವರ್ಷದ ಹಿಂದೆ ಹೋದರೆ ಇನ್ನೂ ಒಂದು ರೀತಿ ಲಾಂಗ್ ಸರ ಬರುತ್ತೆ. ಅದು ಫುಲ್ಲು ಪ್ಲೈನ್ ಅಂದರೆ ಪ್ಲೈನ್ ಇರುತ್ತೆ. ಅದನ್ನು ಬೇಕಾದರೆ ಯಾವಾಗಲಾದರೂ ವಿಡಿಯೋ ಮಾಡಿ ಹಾಕ್ತೀನಿ. ಅದು ಒಂದು ರೀತಿ ಚೆನ್ನಾಗಿರುತ್ತೆ. ಆದರೆ ಫುಲ್ಲು ಪ್ಲೈನು, ಸ್ವಲ್ಪ ಅಗಲವಾಗಿ ಆ ಥರ ಇರುತ್ತೆ. ಅದು ಮುಂದೆ ಬೇಕಾದ್ರೆ ಟ್ರೆಂಡಿಂಗ್ ಬಂದರೂ ಬರ್ಬೋದು, ಗೊತ್ತಿಲ್ಲ. ಈ ಚೈನ್ ಬಂದು ಈ ಥರ ಇದೆ. ಇದನ್ನು ಬೇಕಾದರೆ ಮುಂದೆ ಡಿಸೈನ್ ಇದೆಯಲ್ಲ, ಪದಕ ಇದೆಯಲ್ಲ, ಅದನ್ನು ತೆಗೆದುಬಿಟ್ಟು ಬೇಕಾದರೆ ತಾಳಿನ ಜೋಡಿಸ್ಕೋಬೋದು. ಆವಾಗ ಏನಾಗುತ್ತೆ ಅಂದರೆ ಒಂದು ರೀತಿ ಮಾಂಗಲ್ಯ ಚೈನ್ ಆದಂಗೂ ಆಗುತ್ತೆ. ಇವಾಗ ನಮಗೆ ಇಷ್ಟ ಇಲ್ಲ ಅಂಥೇಳಿ ಅದನ್ನು ಕೊಟ್ಟು ಮತ್ತು ನಾವು ಬೇರೆದೆಲ್ಲ ಮಾಡಿಸ್ತೀವಿ ಅಂದರೆ ಕೂಲಿ ವೇಸ್ಟೇಜು ಅದು ಇದು ಅಂತೇಳಿ ತೆಗಿತಾರೆ. ಆವಾಗ ಚಿನ್ನನೂ ಕೂಡ ವೇಸ್ಟ್ ಆಗಿಬಿಡುತ್ತೆ. ಅದರಿಂದ ನಾವು ತಾಳಿ ಜೋಡಿಸ್ಕೊಂಡ್ರೆ ಒಂದು ರೀತಿ ಒಂದಷ್ಟು ವರ್ಷ, ಒಂದು 6-7 ವರ್ಷ ಮಾಂಗಲ್ಯ ಚೈನ್ ಥರ ಯೂಸ್ ಮಾಡಿಕೊಂಡು ಆಮೇಲೆ ಬೇಕಾದರೆ ಕೊಟ್ಬಿಟ್ಟು ನೀವು ಬೇರೆ ಏನಾದರೂ ಮಾಡಿಸ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.